ಎಷ್ಟೇ ಆಗಲಿ ಬಡತನ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆ ಚಾಮುಂಡೇಶ್ವರಿ ತಾಯಿ ಒಂದು ಭಕ್ತ ಅಂದ್ರೆ ಈ ತರ ಭಕ್ತ ನಾವು ಹುಚ್ಚು ಭಕ್ತ ಅನ್ಬೋದು, ಬಟ್ ತಾಯಿ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅನ್ನಕ್ಕಾಗಲ್ಲ. ಅಪ್ಪಟ ಭಕ್ತ ಅಂತ ಹೇಳ್ಬೋದು ಚಾಮುಂಡೇಶ್ವರಿಗೆ. ಆ ಚಾಮುಂಡೇಶ್ವರಿ 5 ವರ್ಷ ನಡೆಸ್ತಾ ಬಂದಿಕ್ಕೆ ಇಂಥ ಕಲಾವಿದರನ್ನ ಪ್ರತಿ ವರ್ಷ ಕರ್ಸಿ ಬೆಳೆಸ್ತಾ ಇದ್ದಾರೆ. ಆ ಕಲಾವಿದರನ್ನ ಪರಿಚಯಿಸ್ತಾ ಇದ್ದಾರೆ ದೂರ ಗ್ರಾಮಕ್ಕೆ. ಸೊ ಆ ಕಲಾವಿದರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಚಾಮುಂಡೇಶ್ವರಿ ಅವ್ರಿಗೆಲ್ಲ ಒಳ್ಳೇದು ಮಾಡ್ಲಿ. ಮತ್ತೆ ದೂರ ಗ್ರಾಮದವರು ಸರ್ ಒಂದ್ ತಿಳ್ಕೊಳ್ಳಿ, ಯಾರೇ ಆಗ್ಲಿ, ನಾವಾಗ್ಲಿ ನೀವಾಗ್ಲಿ ಇವರಾಗ್ಲಿ, ದುಡ್ಡಿದ್ದ ತಕ್ಷಣ ಇವೆಲ್ಲ ಮಾಡಕ್ಕಾಗಲ್ಲ. ನಾವ್ ಎಷ್ಟೇ ಶ್ರೀಮಂತರಾಗಿರ್ಲಿ 10 ಸಲ ಯೋಚನೆ ಮಾಡ್ತೀವಿ, ಯಾಕೆ ಖರ್ಚು ಮಾಡ್ಬೇಕು ಇದನ್ನೆಲ್ಲ ಅಂತವ. ನಾನೇ ಎಷ್ಟು ಸಲ ಬಿಡ್ತೀನಿ, ಯಾಕೆ ಖರ್ಚು ಮಾಡ್ತೀವಿ ಅಂತ. ಸೊ ನನ್ಗೆ ಬೇಜಾರಾಗುತ್ತೆ. ಎಲ್ಲಿ ದೇವ್ರ ಬಗ್ಗೆ ಮಾತಾಡಿದಾಗ ನನಗೆ ಕಿಟ್ಟೊಂದಾಗ್ಬಿಡುತ್ತೋ, ಯಾಕೆ ಖರ್ಚು ಮಾಡ್ಬೋಣ ಅನ್ನೋಕ್ಕೂ ಭಯ ಆಗುತ್ತೆ ಒಂದೊಂದು ಟೈಮ್. ಬಟ್ ಆ ಅಪ್ಪನ ಭಕ್ತಿ ಇದೆಯಲ್ಲ, ಸೈ ಶಿವಕುಮಾರ್ ಭಕ್ತಿ ಇದೆಯಲ್ಲ, ಎಷ್ಟಾರು ಖರ್ಚ ಆಗಲಿ ನಾನು ಮಾಡ್ತೀನಿ, ನಾವು ದುಡಿದಿಲ್ಲ ಅದಕ್ಕೆ ಹೋಗೋದಾಗ್ಲಿ ಮಾಡ್ತೀನಿ ನಾವು ಚಾಲೆಂಜ್ ಇದೆ, ದುಡಿತೀನಿ ಮುಂದಕ್ಕೆ. ಆ ಅಪ್ಪ ನನ್ನ ಬಾಸ್ ಅನ್ನತ್ತೆ, ಬಟ್ ನಾನ್ ಬಾಸ್ ಅಲ್ಲ, ಅವರು ದೇವ್ರಿಗೆ ಬಾಸ್. ಅವರು ದೇವ್ರು ಅವ್ರಿಗೆ ಬಾಸ್ ಇರ್ಬೋದು. ಅಷ್ಟು ಅಪ್ಪತ್ತ ಭಕ್ತ ಆಗಿದ್ದಾರೆ. ಆ ದೇವ್ರು ಹಂಗೆ ಕೈ ಹಿಡಿತಾ ಇದೆ. ದೇವರ ಒಂದು ಶಕ್ತಿ ಇದ್ರೆ ಆ ಚಾಮುಂಡೇಶ್ವರಿ ಶಕ್ತಿ ದೇವತೆ ಹಿಂಗೆ ಒಳ್ಳೇದಾಗಿ ಹರಿಸ್ತಾ ಇರ್ಲಿ. ದೂರ ಗ್ರಾಮಸ್ಥಕ್ಕೆ ಮುಂದೆ ಭವಿಷ್ಯದಲ್ಲೂ ಇದೇ ತರ ಒಂದು ಕಲಾವಿದರನ್ನ ಪರಿಚಯ ಮಾಡ್ತಾ ಕಲೆನ ನಿಮ್ಗೆ ಪರಿಚಯಿಸ್ತಾ ಇರ್ಲಿ. ಹಳೆ ಕಲೆ ಎಲ್ಲೂ ಹೋಗ್ಬಾರ್ದು ಅಂತಾರೆ. ಹಾಗೆ ಚಾಮುಂಡೇಶ್ವರಿ ತಾಯಿನ ನಿಮ್ಗೆಲ್ಲ ಪರಿಚಯಿಸ್ತಾ ಇದ್ದಾರೆ. ಧನ್ಯವಾದಗಳು. ಹಿಂಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ದೇವರು ಅಂತ ಬಿಡ್ಬೇಕು.